ಮಂಗಳೂರಿನ ತಿರುವೈಲು ಗ್ರಾಮದ ಪರಾರಿಯಲ್ಲಿರುವ ಶ್ರೀ ನಾಗಬ್ರಹ್ಮ ಸೇವಾ ಸಮಿತಿ ಕೋಟ್ಯಾನ್ ಮೂಲಸ್ಥಾನದಲ್ಲಿ ತರವಾಡು ಮನೆ ಧರ್ಮಚಾವಡಿಯ ಗೃಹ ಪ್ರವೇಶ ಹಾಗೂ ಜುಮಾದಿ ಬಂಟ ಮೂಲ ಮಯಸಂದಾಯ ಹಾಗೂ ಇತರ ಪರಿವಾರ ದೈವಗಳ ಪ್ರತಿಷ್ಠಾ ಕಲಶಾಭಿಷೇಕವು ನಡೆಯಿತು. ಶ್ರೀ ನಾಗಬ್ರಹ್ಮ ಸೇವಾ ಸಮಿತಿ ಕೋಟ್ಯಾನ್ ಮೂಲಸ್ಥಾನದಲ್ಲಿ ಮುಡಿಪು ಸೇವೆ ಮತ್ತು ಜುಮಾದಿ ಬಂಟ ಮೂಲ ಮೈಸಂದಾಯ ಸತ್ಯದೇವತೆ ಕಲ್ಲೊಟ್ಟಿ ಪಂಜುರ್ಲಿ ಕುಪ್ಪೆಟ್ಟು ಪಂಜುರ್ಲೆ ಮಂತ್ರದೇವತೆ ಹಾಗೂ ಇತರ ಪರಿವಾರ ದೈವಗಳ ಪ್ರತಿಷ್ಠಾ ಕಲಶಾಭಿಷೇಕವು ನಡೆಯಿತು. ನಾಗಪಾತ್ರಿ ಶ್ರೀ ಮನೋಜ್ ಶಾಂತಿ ಕಾವೂರು ಅವರ ನೇತೃತ್ವದಲ್ಲಿ ವಸಂತ್ ಶಾಂತಿ ಪಣೇಕಲ್ ಅವರ ಪೌರೋಹಿತ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮೇ 2ರಂದು ಸಂಜೆ 5 ಗಂಟೆಗೆ ಆಲಯ ಪರಿಗ್ರಹ, ಸಂಜೆ 6:30ಕ್ಕೆ ರಾಕ್ಷುಘ್ನ ಹೋಮ, ವಾಸ್ತು ಹೋಮ, ವಾಸ್ತು ಪೂಜೆ, ದಿಕ್ಪಾಲ ಬಲಿ, ಬಿಂಬಾದಿವಾಸ, ಆದಿವಾಸ ಹೋಮ ಜರುಗಿತು. ಶ್ರೀ ನಾಗಬ್ರಹ್ಮ ಸೇವಾ ಸಮಿತಿ ಕೋಟ್ಯಾನ್ ಮೂಲಸ್ಥಾನದಲ್ಲಿ ಮೇ 3ರಂದು ಬೆಳಗ್ಗೆ 5:30ಕ್ಕೆ ಮಹಾಗಣಪತಿ ಹವನ, ಬೆಳಗ್ಗೆ 6:30ಕ್ಕೆ ಧರ್ಮಚಾವಡಿಯ ಗೃಹ ಪ್ರವೇಶ, ನಂತರ ಮುಡಿಪು ಸೇವೆ ನಡೆಯಿತು. ಈ ಬರುತ್ತದೆ ಭಕ್ತಿ ಪ್ರಾರ್ಥನೆ ಸ್ವಾಮಿ ಧರ್ಮದೇವತೆಗಳ ಬಳಿಕ ಆಗಮಿಸಿದ ಭಕ್ತರಿಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ನೆರವೇರಿತು. ಧಾರ್ಮಿಕ ಕಾರ್ಯಕ್ರಮಕ್ಕೆ ಶಾಸಕ ಡಾಕ್ಟರ್ ವೈ ಭರಶೆಟ್ಟಿಯವರು ಆಗಮಿಸಿ ಶ್ರೀದೇವರ ಗಂಧ ಪ್ರಸಾದವನ್ನ ಸ್ವೀಕರಿಸಿದ್ರು. ಈ ಸಂದರ್ಭದಲ್ಲಿ ಶ್ರೀ ನಾಗಬ್ರಹ್ಮ ಸೇವಾ ಸಮಿತಿ ಕೋಟ್ಯಾನ್ ಮೂಲಸ್ಥಾನದ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಕೋಟ್ಯಾನ್ ಕುಟುಂಬಸ್ಥರು, ಆಡಳಿತ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.